ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಮುಲ್ತಾನ್ ಮಿಟ್ಟಿ ಫೇಸ್ ಪ್ಯಾಕ್ ಬಗ್ಗೆ ಹೇಳ್ಕೊಡೋಕೆ ಬಂದಿದ್ದೀನಿ. ಅದನ್ನು ಯಾವ ಥರ ಅಪ್ಲೈ ಮಾಡೋದು ಮತ್ತು ಅದರಿಂದ ಏನೇನು ಬೆನಿಫಿಟ್ ಇದೆ ಅಂತ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಎಂಡ್ವರೆಗೂ ನೋಡಿ. ನಾನಿಲ್ಲಿ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಈ ಮುಲ್ತಾನ್ ಮಿಟ್ಟಿ ಪೌಡರ್ ಮತ್ತು ಈ ರೋಸ್ ವಾಟರ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇದಕ್ಕೆ ನಾನು 2 ಸ್ಪೂನು ಮುಲ್ತಾನ್ ಮಿಟ್ಟಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫೇಸ್ಗೆ ಮತ್ತು ಈ ಕತ್ತಿನ ಭಾಗಕ್ಕೆಲ್ಲ ಆಗುವಷ್ಟು ತಗೊಳ್ಳಿ. ಸೊ ಇದಕ್ಕೆ ಇವಾಗ ನಾನು ರೋಸ್ ವಾಟರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀರಲ್ಲ, ಆಲ್ ಸ್ಕಿನ್ ಟೈಪ್ ಅಂತ ಇದೆ. ಸೊ ಇದನ್ನು ನೀವು ಯಾವ ಸ್ಕಿನ್ ಟೈಪ್ ಇದ್ರೂ ಯೂಸ್ ಮಾಡ್ಬೋದು. ಬಟ್ ಮುಲ್ತಾನ್ ಮಿಟ್ಟಿ ಹಾಗಲ್ಲ, ಇದು ಆಯಿಲಿ ಸ್ಕಿನ್ ಅವ್ರಿಗೆ ಮಾತ್ರ. ಡ್ರೈ ಸ್ಕಿನ್ ಅವರು ಯೂಸ್ ಮಾಡ್ಬೋದು, ಬಟ್ ಅದಕ್ಕೊಂದು ಕೆಲವೊಂದು ರೂಲ್ಸ್ ಇದೆ. ಅದನ್ನು ನಾನು ಅಪ್ಲೈ ಮಾಡ್ತಾ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಅವರು ಸ್ಪ್ರೇ ಕೊಟ್ಟಿದ್ದಾರೆ. ಸೊ ನಾನು ಓಪನ್ ಮಾಡಿಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ರೋಸ್ ವಾಟ್ರ್ ಇಲ್ಲ ಅಂತಂದರೆ ನೀವು ಹಾಲು, ಮೊಸರು ಅಥವಾ ಜೇನುತುಪ್ಪ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ನೋಡಿ, ಇದೊಂದು ಬ್ರಷ್ ಕೂಡ ಕೊಟ್ಟಿದ್ದಾರೆ ಮಿಕ್ಸ್ ಮಾಡೋಕ್ಕೆ. ಅದೇ ಬ್ರಷಿಂದ ನಾನಿವಾಗ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಫೇಸ್ ಪ್ಯಾಕ್ ರೆಡಿ ಆಯಿತು. ನಾನು ಮುಖ ವಾಶ್ ಮಾಡ್ಕೊಂಡು ಬಂದು ಇವಾಗ ಅಪ್ಲೈ ಮಾಡ್ಕೊತೀನಿ. ಅಪ್ಲೈ ಮಾಡ್ತಾ ನಿಮಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಲೇ ನೋಡ್ಕೊಂಡು ಬಿಡಿ ನನ್ನ ಸ್ಕಿನ್ ಯಾವ ಥರ ಇದೆ ಅಂತ. ಯಾಕಂತಂದರೆ ಕೆಲವೊಬ್ರಿಗೆ ಅನ್ನಿಸ್ತಾ ಇರುತ್ತೆ, ಮೊದಲೇ ನಿಮ್ಮ ಸ್ಕಿನ್ ಬ್ರೈಟ್ ಆಗಿತ್ತು, ಸೊ ಇವಾಗೇ ನಮಗೆ ಚೇಂಜಸ್ ಕಾಣಿಸ್ತಾ ಇಲ್ಲ ಅಂತ. ಸೊ ನಿಮ್ಗೆ ಗೊತ್ತಾಗುತ್ತೆ ನಾನು ಆಮೇಲೆ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ಇವಾಗ ಹೇಗಿದೆ ಮತ್ತು ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ಹೇಗಾಗಿದೆ ಅಂತ ಗೊತ್ತಾಗುತ್ತೆ. ವಿಡಿಯೋ ಮಾಡ್ತಾನೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಇದು ಮುಲ್ತಾನ್ ಮಿಟ್ಟಿ ಆಗಿದ್ದರಿಂದ ಸ್ಕಿನ್ನನ್ನು ಟೈಟ್ ಮಾಡುತ್ತೆ. ಸೊ ಹೇಳೋಕ್ಕಾಗಲ್ಲ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಇದನ್ನು ಯೂಸ್ ಮಾಡೋದ್ರಿಂದ ಆಗೋ ಬೆನಿಫಿಟ್ಸ್ನ ಹೇಳಿಬಿಡ್ತೀನಿ. ಮುಲ್ತಾನ್ ಮಿಟ್ಟಿ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿದ್ದರಿಂದ ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಜೇಡಿಮಣ್ಣು ಅಂತ ಏನು ಹೇಳ್ತೀವಿ, ಇದು ತುಂಬ ನ್ಯಾಚುರಲ್ಲು. ಮತ್ತು ಇದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಸ್ಕಿನ್ ಕ್ಲೆನ್ಸಿಂಗ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಮುಖದ ಮೇಲೆ ಏನಾದರೂ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಮತ್ತು ಈ ಮೊಡವೆ ಕಲೆಗಳಿದ್ದರೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತು ಈ ಸ್ಕಿನ್ನನ್ನು ಹೊಳೆಯೋ ಥರ ಮಾಡುತ್ತೆ. ಸ್ಕಿನ್ ಬ್ರೈಟ್ನಿಂಗ್ ಅಂತ ಏನು ಹೇಳ್ತೀವಿ, ಅದಕ್ಕೋಸ್ಕರ ಹೆಲ್ಪ್ ಆಗುತ್ತೆ. ಸ್ಪೆಷಲಿ ಫಾರ್ ಆಯಿಲಿ ಸ್ಕಿನ್. ಇದು ಆಯಿಲಿ ಸ್ಕಿನ್ ಇರೋರು ಮಾತ್ರ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೋದು. ಡ್ರೈ ಸ್ಕಿನ್ ಇರೋರು ಟ್ರೈ ಮಾಡೋಕ್ಕೋದ್ರೆ ಏನಾಗುತ್ತೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಕೆಲವೊಬ್ಬರಿಗೆಲ್ಲ ಮುಖದ ಮೇಲಿನ ಚರ್ಮ ಜೋತ್ ಬಿದ್ದಿರುತ್ತೆ, ವಯಸ್ಸಾಗಿದೆಯೇನೋ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅಂಥವ್ರಿಗೋಸ್ಕರ ಇದೊಂದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಯಾಕಂದರೆ ಜೇಡಿಮಣ್ಣು ಸ್ಕಿನ್ ಟೈಟ್ನಿಂಗ್ಗೆ ಬೆಸ್ಟ್ ರೆಮಿಡಿ. ಸೊ ಇದು ಸ್ಕಿನ್ ಟೈಟ್ನಿಂಗಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಬರ್ನ್ ಆಗಿರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಕೂಲ್ ಅಂತ ಅನಿಸುತ್ತೆ. ಮೇನ್ ಇಂಪಾರ್ಟೆಂಟ್ಲಿ ಡಾರ್ಕ್ ಸ್ಪಾಟ್ಸ್ನ ಕಡಿಮೆ ಮಾಡುತ್ತೆ, ಮತ್ತು ಸ್ಕಿನ್ ಬ್ರೈಟ್ನಿಂಗ್ಗೆ ಹೆಲ್ಪ್ ಮಾಡುತ್ತೆ, ಮತ್ತು ಸ್ಕಿನ್ನನ್ನು ಟೈಟ್ ಮಾಡುತ್ತೆ. ಸೊ ಇದನ್ನು ಬಿಟ್ಟು ಡ್ರೈ ಸ್ಕಿನ್ ಅವರು ಯಾಕೆ ಯೂಸ್ ಮಾಡಬಾರ್ದು ಅಂತಂದರೆ ಅವ್ರದ್ದು ಆಲ್ರೆಡಿ ಸ್ಕಿನ್ ಡ್ರೈ ಆಗಿರುತ್ತೆ. ಈ ಜೇಡಿಮಣ್ಣು ತೇವಾಂಶವನ್ನು ಅಥವಾ ಆಯಿಲಿ ತೇವಾಂಶವನ್ನು ಅಥವಾ ಮುಖದಲ್ಲಿರುವಂಥ ಎಕ್ಸೆಸಿವ್ ಆಯಿಲ್ನ ಹೀರ್ಕೊಳ್ಳೋದ್ರಿಂದ ಇನ್ನಷ್ಟು ಡ್ರೈನೆಸ್ನ ಉಂಟು ಮಾಡ್ಬೋದು ಡ್ರೈ ಸ್ಕಿನ್ ಅವ್ರಿಗೆ. ಸೊ ಅದಕ್ಕೆ ಯೂಸ್ ಮಾಡಬೇಕಾದ್ರೆ ಸ್ಕಿನ್ನ ಪ್ಯಾಂಪರ್ ಮಾಡ್ಕೊಳ್ಳಿ. ಏನಾದರೂ ಮಾಯ್ಶ್ಚರೈಸರ್ ಹಚ್ಕೊಂಡು ಆಮೇಲೆ ಅಪ್ಲೈ ಮಾಡಿ, ಏನೂ ಅನಿಸಲ್ಲ. ಬಟ್ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಸ್ಕಿನ್ನು ಇನ್ನಷ್ಟು ಡ್ರೈ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಅಪ್ಲೈ ಮಾಡ್ಕೊಳ್ಳುವಾಗ ನನ್ನ ಸ್ಕಿನ್ ಯಾವ ಥರ ಇತ್ತು ಮತ್ತು ಅಪ್ಲೈ ಮಾಡ್ಕೊಂಡಾದಮೇಲೆ ನನ್ನ ಸ್ಕಿನ್ ಯಾವ ಥರ ಆಗಿದೆ ಅಂತ ನೀವೇ ನೋಡ್ಬೋದು. ನಾನು ಯಾವ ಫಿಲ್ಟರು ಹಾಕಿಲ್ಲ, ಏನೂ ಇಲ್ಲ ನೋಡಿ. ಸೊ ಈ ಒಂದು ಫೇಸ್ ಪ್ಯಾಕ್ನ ನೀವು ಡೈಲಿ ಒಂದು ಸಲ ಹಾಕಿದರೆ ಸಾಕು, ನಿಮಗೆ 3 ಮಂತ್ಸಲ್ಲಿ ರಿಸಲ್ಟ್ ಸಿಕ್ಬಿಡುತ್ತೆ.
ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ಬೇಕಿದ್ದರೆ ನೀವು ಕೈ ಮೇಲೆ ಅಪ್ಲೈ ಮಾಡಿಕೊಂಡು ಚೆಕ್ ಮಾಡ್ಬೋದು, ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಆಮೇಲೆ ನೀವು ಫೇಸ್ಗೆ ಅಪ್ಲೈ ಮಾಡಿ. ಯಾರು ಇದನ್ನು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅವರು. ಸೊ ಮತ್ತೆ ಇದೇ ಥರ ಬ್ಯೂಟಿ ಟಿಪ್ಸ್ಗಳೊಂದಿಗೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.